ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಅಶ್ನಾಮಿ, ನಾನು ಅದನ್ನು ಸ್ವೀಕರಿಸ್ತೇನೆ. ಅದು ಬಹಳ ಅದ್ಭುತವಾದದ್ದು. ನೀನು ನಿಂದಂತ ಕೊಡೋದು ಬೇರೆ, ನಿನ್ನದೇ ಇರೋಲ್ಲ. ಯಾಕೆ ಅದನ್ನು ಹಿಂಗೆ ಕೊಡ್ತೀಯಲ್ಲ, ಆ ಕೊಡೋ ಕ್ರಿಯೆ ಬಹಳ ಅದ್ಭುತದ. ಅದು ತ್ಯಾಗ. ನಾವು ನಿಸರ್ಗದಿಂದ ಈ ತ್ಯಾಗವನ್ನು ಕಲಿಯೋದದು. ಎಲ್ಲವೂ ನಮ್ಮದಲ್ಲ. ಈಗದಲ್ಲ. ಈಗೆಲ್ಲ ತಾವು ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ. ಒಂದು ಸುಂದರವಾದ ಮನೆ ನಿಮಗೆ, ವಿಶಾಲವಾದ ಭೂಪ್ರದೇಶ, ಬೆಳೆ ಬೆಳೀತಾ ಇದ್ದೀರಿ, ಎಲ್ಲ ಆಫೀಸ್ನಲ್ಲಿ ಕೆಲಸ ಮಾಡ್ತೀರಿ, ದೊಡ್ಡ ದೊಡ್ಡವರಾಗಿರಿ, ಶ್ರೀಮಂತರು. ಆದರೆ ಎಲ್ಲ ಬಂದಿದ್ದು ವಿಶ್ವದಿಂದ. ನಾವೇನು ಬರಾಗ ತಂದೇವೇನು ಈ ಜಗತ್ತಿಗೆ? ಏನು ತಂದೇವಿ? ಏನೂ ಇರಲಿಲ್ಲ. ಮೊದಲನೇ ಹವಾ ತಗೊಂಡಿದ್ದು ಇದೇ ಜಗತ್ತಿನಿಂದ. ಮೊದಲ ಉಸಿರಾಟ ಆದದ್ದು ಈ ಭೂಮಿಯಿಂದ, ಇಲ್ಲಿರುವ ಹವೆಯಿಂದ. ಮೊದಲ ಆಹಾರ ತಗೊಂಡಿದ್ದು ಭೂಮಿಯಿಂದ. ಮೊದಲನೆಯ ಕಣ್ಣು ಬಿಟ್ಟು ನೋಡಿ ಸೌಂದರ್ಯವನ್ನು ಅನುಭವಿಸಿದ್ದು ಭೂಮಿಯಿಂದ. ಮುಂದೆ ಏನು ನಾವು ಕಲ್ತೇವಿ, ಎಲ್ಲ ಜಗತ್ತಿನಿಂದ ಕಲ್ತೇವಿ. ನೋಡಿ ಕಲ್ತೇವಿ, ಕೇಳಿ ಕಲ್ತೇವಿ, ಮುಟ್ಟಿ ಕಲ್ತೇವಿ. ಕಲಿತಾ 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 ಭಾರಿ ದೊಡ್ಡವರಾದ ಬಳಿಕ ಎಲ್ಲದ ದೇವರು? ಎಷ್ಟು ಮಜಾ ಇಲ್ಲ? ಎಲ್ಲದ? ಎಲ್ಲ ನಾ ಮಾಡಿದ್ದು. ಈ ಮನೆ ಕಟ್ಟಿದ್ದ ನಾನು, ಇಷ್ಟೆಲ್ಲ ಮಾಡಿದ್ದ ನಾನು, ಏನೆಲ್ಲ ಮಾಡಿದೆ ಅಂತೇವಿ. ನಮ್ಮನ್ನು ನೆನೆಸೋದಿಲ್ಲ ಜನ. ಇದು ಇಷ್ಟೆಲ್ಲ ಮಾಡೇವಿ. ಏನು ಮಾಡೇವಿ? ಜಸ್ಟ್ ಆಸ್ಕ್ ಎ ಕ್ವೆಶ್ಚನ್. ಏನು ಮಾಡೇವಿ? ಇದನ್ನು ಅಲ್ಲಮಪ್ರಭುದೇವರು ಬಸವಣ್ಣನವರಿಗೆ ಪ್ರಶ್ನೆ ಕೇಳಿದರು. ಬಸವಣ್ಣನವರು ಹೇಳಿದರು, ಕಥೆ ಏನೇ ಇರಲಿ ಅಲ್ಲೇ, ಬಸವಣ್ಣವರು ಹೇಳಿದರು, ನಾನು ಕೊಡ್ತೇನೆ, ಇದನ್ನು ಕೊಡ್ತೇನೆ, ತನು ಬೇಡಿದರೆ ಈವೆ, ಮನ ಬೇಡಿದರೆ ಈವೆ, ಧನ ಬೇಡಿದರೆ ಈವೆ, ಬೇಡಿ ಅಂತ ಹೇಳಿದರು. ಅವಾಗ ಅಲ್ಲಮ್ಮ ಹೇಳ್ದ, ಯಾವುದು ನಿಂದಿದ್ರಾಗ? ಮೇರುಗಿರಿಗಳೆಲ್ಲ ಪ್ರಮಥರ ಒಡವೆ, ರಜತಗಿರಿಗಳೆಲ್ಲ ಪುರಾತರ ಒಡವೆ, ಚತುರ್ದಶ ಭುವನಗಳು ನಮ್ಮ ಲಿಂಗದ ಒಡವೆ, ಕರ್ತಾರನ ಕಮ್ಮಟ, ಬಾಣಸದ ಮನೆ, ಅಚ್ಚಿನ ಮೊಳೆ, ತನು ಮನ ಧನಗಳೆಲ್ಲವೂ ನಮ್ಮ ಗುಹೇಶ್ವರ ಲಿಂಗದ ಸ್ವತ್ತು. ನೀನಾವುದರಲ್ಲಿ ಏನು ಕೊಟ್ಟು ಭಕ್ತನಾದೆ ಹೇಳ? ಎಷ್ಟು ಚಂದಿಲ್ಲ? ಇದು ಅಲ್ಲಮ ಪ್ರಶ್ನೆ ಕೇಳೋದು. ಎಂಥ ಸುಂದರವಾದ ಪ್ರಶ್ನೆ. ಯಾವುದು ನಿನ್ನದು ಹೇಳು? ಅದು ಬಸವಣ್ಣನವರಿಗೆ ಕೇಳಿದ್ದಲ್ಲ, ನಮಗೆ ಕೇಳಿದ್ದು. ಯಾವುದು ನಿನ್ನದು? ಮೇರುಗಿರಿಗಳೆಲ್ಲ ಪ್ರಮಥರಾವಣ, ಎಲ್ಲ ಅದ್ಭುತವಾದ ಪರ್ವತಗಳಿವೆ, ರಜತ ಗಿರಿಗಳದಾವ. ಇಷ್ಟೆಲ್ಲ ಪರ್ವತಗಳು, ನದಿಗಳು, ಇವೆಲ್ಲ ನಿನ್ನವೇನು? ಹೇಳು. ಎಲ್ಲ ಭುವನಗಳದಾವ. ಭಾರತದ, ಅಲ್ಲೇ ಇದು ಏಷ್ಯಾ ಖಂಡದ, ಯುರೋಪ್ ಖಂಡದ, ಆಫ್ರಿಕಾ ಖಂಡದ, ಇಲ್ಲ ಅಮೇರಿಕಾ ಖಂಡದ, ಉತ್ತರ ಧ್ರುವ ಖಂಡದ, ದಕ್ಷಿಣ ಧ್ರುವ ಖಂಡದ ಎಲ್ಲ ಅದಾವ. ಯಾರು ಇವು? ಸಾಗರಗಳು ಸುತ್ತ ಮುತ್ತ ಸುತ್ಯಾವಲ್ಲ, ಯಾರವು?
ಯಾರವು? ಚತುರ್ದಶ ಭುವನಗಳು ನಮ್ಮ ಲಿಂಗದಾಸು. ಜಗತ್ತಂದ್ರೇನು? ಕರ್ತಾರನ ಕಮ್ಮಟ. ಇದು ಪರಮಾತ್ಮನ ಕಾರ್ಯಶಾಲಾ. ಬಾಣಸದ ಮನೆ, ಆಹಾರದ ಮನೆ ಇದು. ಇಲ್ಲೇ ಆಹಾರ ತಯಾರ ಮಾಡ್ತಾನ ದೇವರು. ಅಚ್ಚಿನ ಮೊಳೆ ಒಳ್ಳೆ ಒಳ್ಳೆ ದೇಹಗಳನ್ನು ನಿರ್ಮಾಣ ಮಾಡ್ತಾನ. ಇಂಥ ಜಗತ್ತ ಇದು. ನಿನ್ನ ದೇಹ, ನಿನ್ನ ಮನಸ್ಸು, ನೀನು ಗಳಿಸಿದ ಸಂಪದ ಎಲ್ಲವೂ ಗುಹೇಶ್ವರ ಲಿಂಗದಾಸು. ಯಾವುದರಲ್ಲಿ ಏನು ಕೊಟ್ಟು ಭಕ್ತನಾದೆ ಹೇಳ? ಹೇಳಿ, ಎಷ್ಟು ನಿಜ. ಈಗೆಲ್ಲ ನದಿ ಹರಿತಾ ಇರ್ತದೆ. ನದಿಯೊಳಗಿಂದ ನೀರು ತಗೊಂಡು ನದಿ ಪೂಜಾ ಅಂತ ಮಾಡ್ತಾರೆ. ನದಿಯಾಗಿಂದ ನೀರು ನದಿ ದಂಡಿಯೊಳಗೆ ಹಸರಾಗಿ ಅಲ್ಲಿ ಹೂಗಳು ಬೆಳೆದಿರ್ತಾವ. ಅವೇ ಹೂ ತಗೊಂಡು ಪೂಜೆ ಮಾಡ್ತಾರೆ. ಅದು ನದಿ ಅಂತದೆ. ನನ್ನ ನೀರು ತಗೊಂಡು ನನಗೆ ಹಾಕಿ ನೀ ಏನು ಪೂಜೆ? ನನ್ನ ಹೂವು ತಗೊಂಡು ನೀನು ಹೂವು ತಯಾರು ಮಾಡಿಲ್ಲ. ಹೌದಲ್ಲ ಹೇಳಿ? ಯಾವ ಹೂ ನಾವು ತಯಾರ ಮಾಡೀವಿ? ಕೊಡಾಗ ಮಾತ್ರ ನಮ್ಮ ಹೂವು ಅಂತ ಕೊಡ್ತಿರ್ತೇವೆ. ಆದರೆ ನಮ್ಮ ಹೂವು ಒಂದು ಅಲ್ಲ. ಆ ಗಿಡಗಳ ತಕರಾರೇ ಮಾಡಿಲ್ಲ. ಮಾಡ್ಯಾವೇನು? ನನ್ನ ಹೆಸರು ಹೇಳೋದು ಬಿಟ್ಟು ನಿಂದು ಹೇಳ್ಕೋತಿಯಲ್ಲ ಅಂತ ಅಂದಾವೇನು? ಅಂದಿಲ್ಲ. ಒಂದು ಪಣತೆ ದೀಪ ಹಚ್ತೇವಿ, ಎಣ್ಣೆ ಹಾಕ್ತೇವಿ, ಬತ್ತಿ ಇಡ್ತೇವಿ, ದೀಪ ಹಚ್ತೇವಿ. ಪಾಪ ಅದು ಉರಿತಿರ್ತದ. ನಾವಂತೇವಿ ದೀಪ ಹಚ್ಚೇನಿ. ತಾ ಸುಡಾಕತ್ಯದ. ಎಣ್ಣೆ ತನ್ನ ಸುಟ್ಟುಕೊಂಡು, ಬತ್ತಿ ತನ್ನ ಸುಟ್ಟುಕೊಂಡು ಬೆಳಕ ಚೆಲ್ಲಾಕತ್ಯದ. ಇವ ಹೆಸರು ಹಾಕ್ಕೊಂಡ ನನ್ನ ದೀಪ, ನಾ ಹಚ್ಚಿದ್ದು 1,00,000 ದೀಪ ಕೊಡು ನನಗೆ ಅಂತ. ಅವು ದೀಪಗಳು ಹೇಳೋದು, ಅಲ್ರಿ ನಿಂಬದು ಏನದ ಇದರಾಗ? ಏನದ ನಿಂಬದು? ಎಣ್ಣಿನೂ ಜಗತ್ತೇ ಕೊಟ್ಟದ, ಪಣತಿಗೆ ಮಣ್ಣನೂ ಜಗತ್ತೇ ಕೊಟ್ಟದ, ಬತ್ತಿ ಅದು ಭೂಮಿಯಿಂದ ಬಂದಿದ್ದು ಹತ್ತಿ, ಆ ಬಳಿಕ ಜ್ಯೋತಿ ಜಗತ್ತಿಂದೆ. ನಂದಂತಿಯಲ್ಲ, ಯಾವುದಿದರಾಗ ನಿಂದು ಹೇಳು? ಏನು ಮಣ್ಣು ನಿನ್ನದೇ? ಹೇಳು, ಯಾವುದು ನಿನ್ನದು? ಆದರೆ ಅಂತಿಯಲ್ಲ, ತಕರಾರಿಲ್ಲ. ಆದರೆ ನೆನಪ ಮಾಡ್ಕೋ, ಜಗತ್ತು ಕೊಟ್ಟದ ಅನ್ನೋದನ್ನು ಮರಿಬೇಡ. ಇದು ಕೊಟ್ಟೆ. ಎಂಥ ಅದ್ಭುತ! ಮರಿಬೇಡ. ತ್ಯಾಗವನ್ನು ಮರಿಬಾರ್ದು. ಜಗತ್ತು ತ್ಯಾಗ ಮಾಡ್ತದೆ ಅಂದರೆ ಕೊಡ್ತದೆ, ಯಾವುದೂ ನಿರೀಕ್ಷೆ ಇಲ್ಲದೆ ಕೊಡ್ತದೆ. ಅಂಥ ಜಗತ್ತನ್ನು ಮರಿಬೇಡ. ಈ ನಮ್ಮ ಸುತ್ತರಿರುವ ನೇಚರ್ ಈಸ್ ದ ವಿಸಿಬಲ್ ಡಿವೈನ್ ಪ್ರಿನ್ಸಿಪಲ್. ದೇವರಂದ್ರೇನು? ಪ್ರತ್ಯಕ್ಷ ದೇವರಂದರೆ ಈ ಜಗತ್ತು, ಈ ನಿಸರ್ಗ. ಪ್ರತ್ಯಕ್ಷ ದೇವರು. ನಿಸರ್ಗದ ಹಿಂದೆ ಅಪ್ರತ್ಯಕ್ಷ ದೇವರೂಪ. ಇದು ಪ್ರತ್ಯಕ್ಷ ದೇವರೂಪ. ದೇವನಿಗೆ ಎರಡು, ಒಂದು ಸಾಕಾರ, ಒಂದು ನಿರಾಕಾರ. ಇದೆಲ್ಲವೂ ಸಾಕಾರ, ಅದು ನಿರಾಕಾರ. ಎಂಥಲ್ಲಿ
ಎಲ್ಲ ಇದರ ಮೇಲೆ ನಾವು ಅವಲಂಬಿಸಿರೋದು, ಇದರ ಮೇಲೆ ನಾವು ಬದುಕ್ತಾ ಇರೋದು. ಇದನ್ನು ನೆನಪು ಮಾಡಿಕೊಂಡು ನಾವು ಹೀಗೆ ಕೊಡ್ಕೋತ ಸಂತೋಷ ಪಡಬೇಕು. ಏನು ಕೊಡೋದು? ಸಂತೋಷವನ್ನು ಹಂಚಿಕೋ ಈ ಜಗತ್ತಿನಲ್ಲಿ. ನಿನ್ನ ಹತ್ತಿರ ಜ್ಞಾನ ಇದ್ದರೆ ಜ್ಞಾನವನ್ನು ಕೊಡು. ನಿನ್ನ ಹತ್ತಿರ ಶಕ್ತಿ ಇದ್ದರೆ ಶಕ್ತಿಯನ್ನು ಬಳಸು. ನಿನ್ನ ಹತ್ತಿರ ಏನಾದರೂ ವಿಶೇಷ ಇದ್ದರೆ, ಕಲೆಗಳಿದ್ದರೆ ವ್ಯಕ್ತ ಮಾಡು. ಜಗತ್ತನ್ನು ಚಂದ ಮಾಡು. ನೀನು ಇರೋವರೆಗೆ ಒಂದು ಗಿಡ ಬಾಡ್ತಿತ್ತು ಅಂದರೆ ಒಂದು 4 ಹನಿ ನೀರು ಹಾಕು. ಇಲ್ಲೇನು ಎಷ್ಟು ಚೆನ್ನಾಗಿದೆ. ಮಾಡು ಒಂದಿಷ್ಟು. ಸುತ್ತ ಏನು ಅದ ಇಂಥ ಜಗತ್ತನ್ನು ನೋಡು. ನೀನು ಒಂದಿಷ್ಟು ಮಾಡ್ಕೋತಿರು. ಒಂದು ಗಿಡದಾಗ ಒಂದು ಹಕ್ಕಿ ಕೂತಿತ್ತು. ಆವಾಗ ಗಿಡ ಬಹಳ ಮುಪ್ಪಿನ ಗಿಡ, ಬಹಳ ಮುಪ್ಪಾಗಿತ್ತು. 100 ವರ್ಷ ಬದುಕಿತ್ತು. ಅಲ್ಲಿ ಎಲ್ಲ ಪಕ್ಷಿಗಳು ಬಿಟ್ಟು ಹೋಗ್ತಿದ್ದು. ಅಲ್ಲಿ ಎಲ್ಲಿನೇ ಕಡಿಮೆ ಆದ ಬಳಿಕ ಏನೂ ಆಸರಿಲ್ಲದಾಗ ಎಷ್ಟು ದೊಡ್ಡ ವೃಕ್ಷ ಇದ್ದರೆ ಏನು? ಅದು ಒಂದು ಶತಮಾನದ ಕಾಲ ಎಲ್ಲರಿಗೆ ಅನ್ನ ಉಣಿಸಿತ್ತು, ಎಲ್ಲರಿಗೂ ಸವಿ ಕೊಟ್ಟಿತ್ತು, ಆಶ್ರಯ ಕೊಟ್ಟಿತ್ತು. ಅಂಥ ಗಿಡ ಒಬ್ಬೊಬ್ರು ಹಕ್ಕಿಗಳು ಬಿಟ್ಟು ಹೊರಟು ಹೋಗುವಾಗ ಧನ್ಯವಾದರೆ ಹೇಳಬೇಕಲ್ಲ, ಅದು ಇಲ್ಲ. ಆದರೆ ಕೊನೆಗೆ ಒಂದು ಎತ್ತು ಪಕ್ಷಿ, ಅದು ಕಾಗೆ. ಒಣ ಗಿಡದಾಗ ಕಾಗೆ ಕೂತಿತ್ತು. ಅವಾಗ ಗಿಡ ಹೇಳ್ತು, ಅಲ್ಲ ಎಲ್ಲರೂ ಹೋಗ್ಯಾರ, ನೀ ಯಾಕೆ ಕೂತೀಯ ಅಂತ. ಇಲ್ಲ, ನಿನಗೆ ಧನ್ಯವಾದ ಹೇಳದೆ ಹೆಂಗೆ ಹೋಗ್ಲಿಕ್ಕಾಗ್ತದೆ ಹೇಳು. ಮತ್ತು ಅವರು ಹೋಗ್ಯಾರಲ್ಲ, ಹಾಗೆ ಅವರೆಲ್ಲರ ವತಿಯಿಂದ ನಾ ಹೇಳಾವದೀನಿ ಧನ್ಯವಾದ. ನಾನು ಹಾಗೆ ಹೋಗೋದಿಲ್ಲ. ಕೊನೆ ಎಲೆ ಇರೋವರೆಗೆ ನಾನು ನಿನ್ನ ಸಮೀಪನೇ ಇರೋದು, ನಿನಗೆ ಧನ್ಯವಾದ ಹೇಳೋದು. ಎಂಥ ಭಾವ! ಅವಾಗ ಗಿಡ ಹೇಳ್ತು, ಇದೇ ಭಾವ ಎಲ್ಲ ಕಡೆ ಬಂದಿದ್ರೆ ಜಗತ್ತು ಎಷ್ಟು ಚಂದ ಆಗ್ತಿತ್ತಲ್ಲ, ಎಷ್ಟು ಚೆನ್ನಾಗಿ ಆಗ್ತದೆ. ನಿನ್ನ ಮೈ ಬಣ್ಣ ಸರಿ ಇಲ್ಲ, ನಿನ್ನ ಧ್ವನಿ ಸರಿ ಇಲ್ಲ, ಆದರೆ ನಿನ್ನ ಭಾವ ಎಷ್ಟು ಅದ್ಭುತದ, ಎಷ್ಟು ಅದ್ಭುತ. ಇಲ್ಲೇನು ಎಲ್ಲ ಇರೋ ತನಕ ನಮ್ಮ ಸುತ್ತ ಜನ ಇದ್ದೇ ಇರ್ತಾರೆ. ಎಲ್ಲ ಹೋದ ಬಳಿಕ ಯಾರು ಇರ್ತಾರೆ? ಯಾರು? ನಾ ಗಿಡದ ಉದಾಹರಣೆ ಯಾಕೆ ಹೇಳಿದೆ, ಆ ಗಿಡ ನೀವಂತ ತಿಳ್ಕೊಳ್ಳಿ, ಯಾರು ಇರ್ತಾರೆ? ಮಕ್ಕಳು ಅಂತ ತಿಳ್ಕೊಳ್ಳಿ. ಮಕ್ಕಳು ಎಲ್ಲಿರ್ತಾರೆ? ಮುಪ್ಪಾದಂಗೆ ಎಲ್ಲ ಗಿಡ ಬಿಟ್ಟು ಒಂದೊಂದು ಹೋಗೋದಲ್ಲ. ಮಕ್ಕಳು ಹೋಗ್ತಾವ, ಮೊಮ್ಮಕ್ಕಳು ಹೋಗ್ತಾವ, ಗಿರಿಮಕ್ಕಳು ಹೋಗ್ತಾವ, ಎಲ್ಲ ಹೋಗ್ತಾವ. ಗಿಡ ಒಂದೇ, ಎಲೆನೂ ಇಲ್ಲ, ಹೂನೂ ಇಲ್ಲ, ಹಣ್ಣಿಲ್ಲ, ಕಣ್ಣು ಸರಿಯಾಗಿ ಕಾಣಂಗಿಲ್ಲ, ಕಿವಿ ಸರಿಯಾಗಿ ಕೇಳಂಗಿಲ್ಲ, ಎಲೆಗಳು ಇಲ್ಲ, ಹೂಗಳು ಅದು. ಈಗ ಯಾರು ಉಳಿತಾರೆ? ಅದೇನು ಕಾಗೆ ಅದಲ್ಲ, ಅವನೇ ಸಂತ. ಭರವಸೆ ಕೊಡುವವ ಬದುಕು.
ಕೊನೆ ಕ್ಷಣದವರೆಗೆ ಬದುಕು. ಯಾರನ್ನೂ ನೆನೆಸಬೇಡ. ನಿನ್ನ ಸುತ್ತ ಮುತ್ತ ಇರುವ ಈ ಜಗತ್ತು ನಿನ್ನ ಮಿತ್ರ. ದೇವ ನಿನ್ನ ಕೂಡ ಇರೋದು ಯಾವಾಗಲೂ ದೇವಸತ್ವ. ಆನಂದವಾಗಿರು. ಮುಪ್ಪಿನ ಮನುಷ್ಯನಿಗೆ ಆನಂದವಾಗಿರು. ಚಿಂತೆ ಮಾಡಬೇಡ. ಎಲ್ಲವೂ ಬರ್ತಾವ, ಎಲ್ಲವೂ ಹೋಗ್ತಾವ. ಯಾವ ಉಳಿತಾವೆ ಈ ಜಗತ್ತಿನಲ್ಲಿ? ನೀನು ಒಬ್ಬನೇ ಬಂದಿರೋದು, ಒಬ್ಬನೇ ಹೋಗೋದು. ನಿಶ್ಚಿಂತವಾಗಿ ಬದುಕು, ನಿಶ್ಚಿಂತವಾಗಿ ಹೋಗು ಅಂತ ಹೇಳುವ ಕಾಗ್ಯದ ಅಲ್ಲ. ಆ ಮಾತಿನಲ್ಲಿ ಎಂಥ ಮಾಧುರ್ಯ ಇರುತ್ತೆ. ಏನು ಭರವಸೆ, ಏನೂ ಮಾಡಬೇಡ. ನೆನಪ ಮಾಡಿಕೋ, ಜಗತ್ತನ್ನು ನೆನಪ ಮಾಡಿಕೋ. ಯಾರ್ಯಾರು ಇದ್ದರೆ ನಿನ್ನ ಸಮೀಪ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡ. ನೆನಪ ಮಾಡಿ. ಯಾರಿಗೆ ಯಾರುಂಟು? ಎರವಿನ ಸಂಸಾರ ಅಂದಿಲ್ಲ. ಹಳ್ಳಿಯ ಜನ ಹೇಳೋ ಮಾತಿದು. ಯಾರಿಗೆ ಯಾರುಂಟು? ಎರವಿನ ಸಂಸಾರ. ಎರವಿನ ಸಂಸಾರ ಅಂದರೆ ಕಡ ತರೋದು, ನಾವು ನಮ್ಮ ತರೋದು, ನಾವು ಅವ್ರಿಗೆ ತರೋದು, ಹಿಂಗೆ ತಗೊಳ್ಳೋದು, ಮಾಡ್ಕೋತ ಬದುಕೋದು. ಎರವಿನ ಸಂಸಾರ ಇದು. ಎರವಿನ ಸಂಸಾರ. ಒಬ್ರದೊಬ್ಬರು ಸಹಾಯ ಮಾಡ್ಕೋತ ಬದುಕಿ. ಆದರೆ ಯಾರು ಕೂಡ ಇರೋದಿಲ್ಲ ಕೊನೆಗೆ. ಯಾರು ಹೇಳಕತ್ತಾರೆ? ಯಾರೂ ಅಲ್ಲ. ಅದು ಇದು ಯಾವುದು? ಕಾಗೆ. ಗಿಡಕ್ಕೆ. ಅದಕ್ಕೆ ಅವ್ರು ನೆನೆಸ್ಕೊಳ್ತಾ ಹೋಗಬೇಡ. ನಿನ್ನಷ್ಟಕ್ಕೆ ನೀನು ಆರಾಮಿರು. ನಾನಿರ್ತೇನೆ ನಿನ್ನ ಸಮೀಪ. ಎಲ್ಲ ಏನು ಮಾಡಿದೆಯಿಲ್ಲ ಇಡೀ ಜೀವನದಲ್ಲಿ 100 ವರ್ಷ ಯಾರೂ ನಿನಗೆ ನೆನೆಸಿರ್ಲಿಕ್ಕಿಲ್ಲ. ಆದರೆ ಎಲ್ಲರ ವತಿಯಿಂದ ನಾನು ನಿನಗೆ ಧನ್ಯವಾದ ಹೇಳೋಕ್ಕೆ ಅದೇನಿಲ್ಲೇ. ಧನ್ಯವಾದ ಹೇಳು. ವಿ ಆಲ್ ದ ಬರ್ಡ್ಸ್ ಆರ್ ಎವರ್ ಗ್ರೇಟ್ಫುಲ್ ಟು ಯು. ನಾವು ಎಲ್ಲ ಪಕ್ಷಿಗಳು ನಿನಗೆ ಸದಾ ಕೃತಜ್ಞರು. ಅದು ಹೇಳ್ತು. ಆವಾಗ ಗಿಡ ಕೊನೆ 2 ಎಲೆ ಉಳಿದದ್ದು ಅಲ್ಲ, ಈಗ ಜಾರಸೆ ಕಣ್ಮಸ್ತು. ಕೊನೆಗೆ ವಿಶ್ವದಲ್ಲಿ ಒಂದಾಗಿ. ಇದು ತ್ಯಾಗ. ಇದು ಜಗತ್ತು ತ್ಯಾಗ ಮಾಡ್ತದೆ, ನಾವು ಬದುಕ್ತೇವೆ. ಜನ ತ್ಯಾಗ ಮಾಡ್ತಾರೆ, ನಾವು ಬದುಕ್ತೇವೆ. ಪ್ರಾಣಿಗಳೆಲ್ಲ ತ್ಯಾಗ ಮಾಡ್ತಾವ, ನಾವು ಬದುಕ್ತೇವೆ. ಇಂಥ ಬದುಕು ತ್ಯಾಗದ ಮೇಲೆ ನಿಂತಿದ್ದರಿಂದ ಮನುಷ್ಯನೇ ತ್ಯಾಗವನ್ನು ಕಲಿತುಕೋ. ಇದೇ ಧರ್ಮ, ಇದೇ ಅಧ್ಯಾತ್ಮ. ಅದಕ್ಕೆ ಅವರು ಅಲ್ಲಮರು. ಕರ್ತಾರನ ಕಮ್ಮಟ. ಇದೇನು ಜಗತ್ತಂದ್ರೆ ಏನು ತಿಳ್ಕೊಂಡಿದೀಯ? ಕರ್ತಾರ ಯಾರಿದನ್ನು ಮಾಡ್ಯಾರ ಅವರ ಕಾರ್ಯಶಾಲಾ ಇದು. ಇಲ್ಲಿ ಎಲ್ಲ ವಸ್ತುಗಳು ತಯಾರಾಗೋದು ಅವನಿಂದ. ಕರ್ತಾರನ ಕಮ್ಮಟ ಬಾಣಸದ ಮನೆ. ಏನು ಆಹಾರ ಆಗ್ತದೆ ಈ ಜಗತ್ತಿನಾಗ ಹೇಳಿ? ಎಷ್ಟು ಚಲೋ ಆಹಾರ ಮಾಡ್ತದೆ ಜಗತ್ತು. ಇಲ್ಲೇನು? ಏನೂ ಇಲ್ಲ. ಒಲಿ ಇಲ್ಲ, ಹಣ್ಣು ಮಾಡ್ತದೆ. ಒಲೆ ಇಲ್ಲ, ಒಳಗೆಲ್ಲ ರಸ ಮಾಡ್ತದೆ. ಎಷ್ಟು ಮಜಾ ಮಾಡ್ತದೆ. ಇದೆಲ್ಲ ಬಾಣಸದ ಮನೆ.
ಜಗತ್ತಂದ್ರೆ ಗುಹೇಶ್ವರನ ಬಾಣಸದ ಮನೆ, ಅಡಿಗೆ ಮನೆ ಇದು. ಅಚ್ಚಿನ ಮೊಳೆ ದೇಹಗಳನ್ನು ತಯಾರ ಮಾಡ್ತದೆ. ಇಷ್ಟು ಬೇರೆ 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 ದೇಹ ತಯಾರ ಮಾಡ್ತದೆ. ಅದು ಅಚ್ಚು ಪಡಿಯಚ್ಚು ತಯಾರ ಮಾಡ್ತದೆ. ತಂದೆಯಂಗ ಮಗ, ಮಗನಂಗ ಮಗ, ಎಷ್ಟು ಮಜಾ ಇರ್ತದೆ. ಅಚ್ಚ ಇದೆ. ಗಿಡದಂಗ ಗಿಡ, ಮಾವಿನ ಗಿಡದಂಗ ಮಾವಿನ ಗಿಡ, ಅದೇ ಬೀಜ, ಅದರಾಗಿಂದ ಮಾವಿನ ಗಿಡ. ಇದೆಲ್ಲ ಅಚ್ಚು, ಅಚ್ಚಿನ ಮಾಡು. ವಿಚಾರ ಮಾಡು, ಇಡೀ ಜಗತ್ತಿರೋದೆಲ್ಲ ದೇವನದು ವಿಶ್ವ. ಅದರ ತ್ಯಾಗ ನಮ್ಮ ಬದುಕ. ಆದ್ದರಿಂದ ಮನುಷ್ಯನೇ ಪ್ರತಿ ಕ್ಷಣ 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 ಏನು ಮಾಡೋದು? ಸಣ್ಣ ಪುಟ್ಟ ತ್ಯಾಗ ಮಾಡ್ಕೋತಿರೋದು. ಸಣ್ಣ ಪುಟ್ಟ ಸುಮ್ಮನೆ ಒಂದು ಛಲೋ ಮಾತಾಡೋದು. ಮತ್ತೆ ನಾಳೆ ಬನ್ನಿ. ನಮಸ್ಕಾರ.